ಡಿಸಿಎಂ ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ ಜಪವನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರಾವಳಿ ದಂಡಯಾತ್ರೆ ಹೊರಟಿದ್ದಾರೆ. ಟೆಂಪಲ್ ರನ್ ಹೆಸರಿನಲ್ಲಿ ಟಾರ್ಗೆಟ್ ಹಾಗಾದ್ರೆ ಹಿಂದುತ್ವ. ಟೀಕೆಗಳು ಸಾಯ್ತವೆ, ಆದರೆ ಕೆಲಸಗಳು ಉಳಿಯುತ್ತೆ. ನನ್ನಂತ ನೂರಾರು ಜನ ಡಿಕೆ ಶಿವಕುಮಾರ್ ನಿಮ್ಮ ಬೆಂಬಲಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಭಯವನ್ನು ಕೊಟ್ಟಿದ್ದಾರೆ. ನೀವು ಯಾವುದಕ್ಕೂ ಕೂಡ ಅಂಜುವ ಸಂದರ್ಭವೇ ಇಲ್ಲ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಗೆ ಅಭಯವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಂಡು ಹೋಗಿ ಅವರು ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ. ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವುದಾದ್ರು ರಾಜಕಾರಣ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ. ನಾನೇನು ಟೀಕೆ ಮಾಡೋದ್ರೆ ನಾನು ಬೇಡ ಅಂತಿಲ್ಲ. ಟೀಕೆ ಮಾಡೋದಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಓಕೆ. ನಿನ್ನೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಪರವಾಗಿ ಕೂಡ ಬ್ಯಾಟಿಂಗ್ ಮಾಡಿದ್ರು. ಒಂದು. ಎರಡನೇದು ಅಲ್ಲಿ 5+6 11+, ಒಟ್ಟು 19 ಕ್ಷೇತ್ರ ಬರುತ್ತೆ. ದಕ್ಷಿಣ ಕನ್ನಡದಲ್ಲಿ 8 ಸಮಥಿಂಗ್, ಆಮೇಲೆ ಉಡುಪಿ 5, ಆಮೇಲೆ ಉತ್ತರ ಕನ್ನಡ 6 ವಿಧಾನಸಭಾ ಕ್ಷೇತ್ರ. 19 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಉತ್ತರ ಕನ್ನಡದಲ್ಲಿ 6 ಗೆದ್ದಿದ್ದಾರೆ, ಉಡುಪಿಯಲ್ಲಿ 4 ಗೆದ್ದಿದ್ದಾರೆ. 6ರಲ್ಲಿ 4 ಕಾಂಗ್ರೆಸ್, ಉಡುಪಿಯಲ್ಲಿ 1 ಇಲ್ಲ, ಇದಕ್ಕೆ 5 ಕ್ಲೀನ್ ಸ್ವೀಪ್. ಇಲ್ಲಿ 8ರಲ್ಲಿ 2 ಗೆದ್ದಿದ್ದಾರೆ. 8, 6, 8, 5, 6 ಒಟ್ಟು 19. ನಾನು ದಕ್ಷಿಣ ಕನ್ನಡವನ್ನು ಟಾರ್ಗೆಟ್ ಮಾಡಬೇಕು, ಕಾಂಗ್ರೆಸ್ ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ರೆ. ಜೊತೆಗೆ ವೀರೇಂದ್ರ ಹೆಗಡೆ ಪರವಾಗಿ ಇಲ್ಲ, ನಾವು ನನ್ನಂತ ಸಾವಿರಾರು ಜನ ನಿಮ್ ಜೊತೆ ಇರ್ತಾರೆ. ಯಾಕಂದ್ರೆ ನಿಮ್ಮ ವಿರುದ್ಧ ಮಾಡುವಂತ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆ ಅಂತೇಳಿ ಇದು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಾನೆ ಇದ್ರು. ಅಂದ್ರೆ ಕೆಲವು ಈ ಸೌಜನ್ಯ ಪ್ರಕರಣ ಬಂದಾಗಲೂ ಕೂಡ ಏನು ಎತ್ತ ಅಂತೇಳಿ. ಅದು ಒಮ್ಮೆ ಸಿಬಿಐ ಆದ ನಂತರ ತುಂಬಾ ಜನರಿಗೆ ಗೊತ್ತಿಲ್ಲ. ಸಿಬಿಐ ಎನ್ಕ್ವೈರಿ ಆದ ನಂತರ ಮತ್ತೊಮ್ಮೆ ಮರುತನಿಖೆ ಆಗಬೇಕು ಅಂತಂದ್ರೆ ಯಾವುದೇ ಸರ್ಕಾರ ಒತ್ತಾಯ ಮಾಡಕ್ ಬರಲ್ಲ. ನಾನು ಅನೇಕ ಬಾರಿ ಹೇಳಿದ್ದೀನಿ ಅದನ್ನ. ನರೇಂದ್ರ ಮೋದಿ ಅವರು ಒತ್ತಾಯ ಮಾಡಿದ್ರು ಬರಲ್ಲ. ಅದು ಕೋರ್ಟೇ ನೋಡ್ಕೋಬೇಕು. ಕೋರ್ಟ್ಗೆ ಅಪೀಲ್ ಹಾಕಬೇಕು. ಮತ್ತೊಮ್ಮೆ ಕೋರ್ಟ್ಗೆ ಯಾರೋ ಒಬ್ಬ PIL ಹಾಕಿದ್ರೆ ಆಗಲ್ಲ, ಹೆಂಗ್ ಮಾಡಿ ಅಂತೇಳಿ. ಸೌಜನ್ಯದ ಕುಟುಂಬಸ್ಥರೇ ಹಾಕಬೇಕು. ಹಾಕಿದಾಗ ಅದು ಕೇಳಿದ್ರೆ ಕೇಳ್ತು ಅಷ್ಟೇ. ಹಾಕಿದ ತಕ್ಷಣ ತಗೊಳತ್ತೆ ಅಂತ ಏನಿಲ್ಲ. ಅವರು ಮನವರಿಕೆ ಮಾಡಿಕೊಡ್ಬೇಕು. ಮನವರಿಕೆ ಮಾಡಿಕೊಟ್ಟು ತಗೊಳ್ಬೇಕು ಅನ್ನುವಂಥದ್ದು. ಆ ಗಲಾಟೆಗಳು ಅದರ ಬಗ್ಗೆ ಆಗ್ತಾ ಇರುವಾಗ ಈಗ ಇಲ್ಲ, ನಾನು ವೀರೇಂದ್ರ ಹೆಗಡೆ ಅವರ ಜೊತೆ ನಿಲ್ತಾ ಇದ್ದೀನಿ ಅನ್ನುವಂತ ಮಾತು ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇರುವಂತ ಮಾತು. ಹಾಗಂತ ಅಲ್ಲಿ ಸೌಜನ್ಯ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಆಯ್ತಾ? ಅದ್ರಲ್ಲಿ 2 ಮಾತಲ್ಲಿ ಈಗ ಪ್ರತಿಯೊಬ್ಬರಲ್ಲಿ ಕೇಳ್ತಿರೋ ಹೋರಾಟಗಾರರು ಕೇಳ್ತಿರೋದು ಹಾಗಿದ್ರೆ ಯಾರು ಮಾಡಿದ್ದು ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆಗೆ ಉತ್ತರ ಏನು ಗೊತ್ತಾ? ಇನ್ನೊಂದು 100 ಅತ್ಯಾಚಾರ ಅಥವಾ ಕೊಲೆ ಕೇಸ್ನಲ್ಲಿ ಇಲ್ಲಿ ತನಕ ರುಜುವಾತಾಗಿರೋದು 27% ಮಾತ್ರ. ಡಿಸಿಎಂ ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ ಜಪವನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರಾವಳಿ ದಂಡಯಾತ್ರೆ ಹೊರಟಿದ್ದಾರೆ. ಟೆಂಪಲ್ ರನ್ ಹೆಸರಿನಲ್ಲಿ ಟಾರ್ಗೆಟ್ ಹಾಗಾದ್ರೆ ಹಿಂದುತ್ವ. ಟೀಕೆಗಳು ಸಾಯ್ತವೆ, ಆದರೆ ಕೆಲಸಗಳು ಉಳಿಯುತ್ತೆ. ನನ್ನಂತ ನೂರಾರು ಜನ ಡಿಕೆ ಶಿವಕುಮಾರ್ ನಿಮ್ಮ ಬೆಂಬಲಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಭಯವನ್ನ ಕೊಟ್ಟಿದ್ದಾರೆ. ನೀವು ಯಾವುದಕ್ಕೂ ಕೂಡ ಅಂಜುವ ಸಂದರ್ಭವೇ ಇಲ್ಲ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಗೆ ಅಭಯವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಂಡು ಹೋಗಿ ಅವರು ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ. ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವುದಾದ್ರು ರಾಜಕಾರಣ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ. ನಾನೇನು ಟೀಕೆ ಮಾಡೋದ್ರೆ ನಾನು ಬೇಡ ಅಂತಿಲ್ಲ. ಟೀಕೆ ಮಾಡೋದಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಓಕೆ. ನಿನ್ನೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಪರವಾಗಿ ಕೂಡ ಬ್ಯಾಟಿಂಗ್ ಮಾಡಿದ್ರು. ಒಂದು. ಎರಡನೇದು ಅಲ್ಲಿ 5+6 11+, ಒಟ್ಟು 19 ಕ್ಷೇತ್ರ ಬರುತ್ತೆ.
ದಕ್ಷಿಣ ಕನ್ನಡದಲ್ಲಿ 8 ಸಮಥಿಂಗ್, ಆಮೇಲೆ ಉಡುಪಿ 5, ಆಮೇಲೆ ಉತ್ತರ ಕನ್ನಡ 6 ವಿಧಾನಸಭಾ ಕ್ಷೇತ್ರ. 19 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಉತ್ತರ ಕನ್ನಡದಲ್ಲಿ 6 ಗೆದ್ದಿದ್ದಾರೆ, ಉಡುಪಿಯಲ್ಲಿ 4 ಗೆದ್ದಿದ್ದಾರೆ, 6 4 ಕಾಂಗ್ರೆಸ್, ಉಡುಪಿಯಲ್ಲಿ 1 ಇಲ್ಲ, ಇದಕ್ಕೆ 5 ಕ್ಲೀನ್ ಸ್ವೀಪ್. ಇಲ್ಲಿ 8ರಲ್ಲಿ 2 ಗೆದ್ದಿದ್ದಾರೆ, 8 6 8 5 6 ಒಟ್ಟು 19. ನಾನು ದಕ್ಷಿಣ ಕನ್ನಡವನ್ನು ಟಾರ್ಗೆಟ್ ಮಾಡಬೇಕು, ಕಾಂಗ್ರೆಸ್ ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದೆ. ಜೊತೆಗೆ ವೀರೇಂದ್ರ ಹೆಗಡೆ ಪರವಾಗಿ ಇಲ್ಲ, ನಾವು ನನ್ನಂತ ಸಾವಿರಾರು ಜನ ನಿಮ್ ಜೊತೆ ಇರ್ತಾರೆ, ಯಾಕಂದ್ರೆ ನಿಮ್ಮ ವಿರುದ್ಧ ಮಾಡುವಂತ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆ ಅಂತೇಳಿ ಇದು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಾನೆ ಇದ್ರು. ಅಂದ್ರೆ ಕೆಲವು ಈ ಸೌಜನ್ಯ ಪ್ರಕರಣ ಬಂದಾಗಲೂ ಕೂಡ ಏನು ಎತ್ತ ಅಂತೇಳಿ. ಅದು ಒಮ್ಮೆ ಸಿಬಿಐ ಆದ ನಂತರ ತುಂಬಾ ಜನರಿಗೆ ಗೊತ್ತಿಲ್ಲ, ಸಿಬಿಐ ಎನ್ಕ್ವೈರಿ ಆದ ನಂತರ ಮತ್ತೊಮ್ಮೆ ಮರುತನಿಖೆ ಆಗಬೇಕು ಅಂತಂದ್ರೆ ಯಾವುದೇ ಸರ್ಕಾರ ಒತ್ತಾಯ ಮಾಡಕ್ ಬರಲ್ಲ. ನಾನು ಅನೇಕ ಬಾರಿ ಹೇಳಿದ್ದೀನಿ ಅದನ್ನ, ನರೇಂದ್ರ ಮೋದಿ ಅವರು ಒತ್ತಾಯ ಮಾಡಿದ್ರು ಬರಲ್ಲ. ಅದು ಕೋರ್ಟೇ ನೋಡ್ಕೋಬೇಕು, ಕೋರ್ಟ್ಗೆ ಅಪೀಲ್ ಹಾಕ್ಬೇಕು. ಮತ್ತೊಮ್ಮೆ ಕೋರ್ಟ್ಗೆ ಯಾರೋ ಒಬ್ಬ PL ಹಾಕಿದ್ರೆ ಆಗಲ್ಲ, ಹೆಂಗ್ ಮಾಡಿ ಅಂತೇಳಿ ಸೌಜನ್ಯದ ಕುಟುಂಬಸ್ಥರೇ ಹಾಕಬೇಕು. ಹಾಕಿದಾಗ ಅದು ಕೇಳಿದ್ರೆ ಕೇಳ್ತು ಅಷ್ಟೇ, ಹಾಕಿದ ತಕ್ಷಣ ತಗೊಳತ್ತೆ ಅಂತ ಏನಿಲ್ಲ. ಅವರು ಮನವರಿಕೆ ಮಾಡಿಕೊಡ್ಬೇಕು, ಮನವರಿಕೆ ಮಾಡಿಕೊಟ್ಟು ತಗೊಳ್ಬೇಕು ಅನ್ನುವಂಥದ್ದು. ಆ ಗಲಾಟೆಗಳು ಅದರ ಬಗ್ಗೆ ಆಗ್ತಾ ಇರುವಾಗ ಈಗ ಇಲ್ಲ, ನಾನು ವೀರೇಂದ್ರ ಹೆಗಡೆ ಅವರ ಜೊತೆ ನಿಲ್ತಾ ಇದ್ದೀನಿ ಅನ್ನುವಂತ ಮಾತು ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇರುವಂತ ಮಾತು. ಹಾಗಂತ ಅಲ್ಲಿ ಸೌಜನ್ಯ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಆಯ್ತಾ, ಅದ್ರಲ್ಲಿ 2 ಮಾತು. ಈಗ ಪ್ರತಿಯೊಬ್ಬರಲ್ಲಿ ಕೇಳ್ತಿರೋ, ಹೋರಾಟಗಾರರು ಕೇಳ್ತಿರೋದು ಹಾಗಿದ್ರೆ ಯಾರು ಮಾಡಿದ್ದು ಅನ್ನೋಂಥ ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆಗೆ ಉತ್ತರ ಏನು ಗೊತ್ತಾವ, ಇನ್ನೊಂದು 100 ಅತ್ಯಾಚಾರ ಅಥವಾ ಕೊಲೆ ಕೇಸ್ನಲ್ಲಿ ಇಲ್ಲಿ ತನಕ ರುಜುವಾತಾಗಿರೋದು 27% ಮಾತ್ರ. ಉಳಿದ 73% ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಎಲ್ಲಿಂದ ಹುಡುಕೋಣ? ಡಿಸಿಎಂ ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ ಜಪವನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರಾವಳಿ ದಂಡಯಾತ್ರೆ ಹೊರಟಿದ್ದಾರೆ. ಟೆಂಪಲ್ ರನ್ ಹೆಸರಿನಲ್ಲಿ ಟಾರ್ಗೆಟ್ ಹಾಗಾದ್ರೆ ಹಿಂದುತ್ವ. ಟೀಕೆಗಳು ಸಾಯ್ತವೆ, ಆದರೆ ಕೆಲಸಗಳು ಉಳಿಯುತ್ತೆ. ನನ್ನಂತ 100 ಜನ ಡಿಕೆ ಶಿವಕುಮಾರ್ ನಿಮ್ಮ ಬೆಂಬಲಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಭಯವನ್ನು ಕೊಟ್ಟಿದ್ದಾರೆ. ನೀವು ಯಾವುದಕ್ಕೂ ಕೂಡ ಅಂಜುವ ಸಂದರ್ಭವೇ ಇಲ್ಲ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಗೆ ಅಭಯವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೀರ್ಕೊಂಡು ಹೋಗಿ ಅವರ ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವುದಾದ್ರು ರಾಜಕಾರಣದ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದ್ರೆ ಟೀಕೆ ಮಾಡ್ಕೊಳ್ಳಿ, ನಾನೇನು ಟೀಕೆ ಮಾಡೋದ್ರೆ ನಾನು ಬೇಡ ಅಂತಿಲ್ಲ. ಟೀಕೆ ಮಾಡೋದಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಓಕೆ. ನಿನ್ನೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಪರವಾಗಿ ಕೂಡ ಬ್ಯಾಟಿಂಗ್ ಮಾಡಿದ್ರು. ಒಂದು. ಎರಡನೇದು, ಅಲ್ಲಿ 5 + 6 11 ಪ್ಲಸ್ ಒಟ್ಟು 19 ಕ್ಷೇತ್ರ ಬರುತ್ತೆ. ದಕ್ಷಿಣ ಕನ್ನಡದಲ್ಲಿ 8 ಸಮಥಿಂಗ್, ಆಮೇಲೆ ಉಡುಪಿ 5, ಆಮೇಲೆ ಉತ್ತರ ಕನ್ನಡ 6 ವಿಧಾನಸಭಾ ಕ್ಷೇತ್ರ. 19 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಉತ್ತರ ಕನ್ನಡದಲ್ಲಿ 6 ಗೆದ್ದಿದ್ದಾರೆ, ಉಡುಪಿಯಲ್ಲಿ 4 ಗೆದ್ದಿದ್ದಾರೆ, 6 4 ಕಾಂಗ್ರೆಸ್, ಉಡುಪಿಯಲ್ಲಿ 1 ಇಲ್ಲ, ಇದಕ್ಕೆ 5 ಕ್ಲೀನ್ ಸ್ವೀಪ್. ಇಲ್ಲಿ 8ರಲ್ಲಿ 2 ಗೆದ್ದಿದ್ದಾರೆ, 8 6 8 5 6 ಒಟ್ಟು 19. ನಾನು ದಕ್ಷಿಣ ಕನ್ನಡವನ್ನು ಟಾರ್ಗೆಟ್ ಮಾಡಬೇಕು, ಕಾಂಗ್ರೆಸ್ ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದೆ. ಜೊತೆಗೆ ವೀರೇಂದ್ರ ಹೆಗಡೆ ಪರವಾಗಿ ಇಲ್ಲ, ನಾವು ನನ್ನಂತ ಸಾವಿರಾರು ಜನ ನಿಮ್ ಜೊತೆ ಇರ್ತಾರೆ, ಯಾಕಂದ್ರೆ ನಿಮ್ಮ ವಿರುದ್ಧ ಮಾಡುವಂತ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆ ಅಂತೇಳಿ ಇದು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಾನೆ ಇದ್ರು. ಅಂದ್ರೆ ಕೆಲವು ಈ ಸೌಜನ್ಯ ಪ್ರಕರಣ ಬಂದಾಗಲೂ ಕೂಡ ಏನು ಎತ್ತ ಅಂತೇಳಿ. ಅದು ಒಮ್ಮೆ ಸಿಬಿಐ ಆದ ನಂತರ ತುಂಬಾ ಜನರಿಗೆ ಗೊತ್ತಿಲ್ಲ, ಸಿಬಿಐ ಎನ್ಕ್ವೈರಿ ಆದ ನಂತರ ಮತ್ತೊಮ್ಮೆ ಮರುತನಿಖೆ ಆಗಬೇಕು ಅಂತಂದ್ರೆ ಯಾವುದೇ ಸರ್ಕಾರ ಒತ್ತಾಯ ಮಾಡಕ್ ಬರಲ್ಲ. ನಾನು ಅನೇಕ ಬಾರಿ ಹೇಳಿದ್ದೀನಿ ಅದನ್ನ, ನರೇಂದ್ರ ಮೋದಿ ಅವರು ಒತ್ತಾಯ ಮಾಡಿದ್ರು ಬರಲ್ಲ. ಅದು ಕೋರ್ಟೇ ನೋಡ್ಕೋಬೇಕು, ಕೋರ್ಟ್ಗೆ ಅಪೀಲ್ ಹಾಕ್ಬೇಕು. ಮತ್ತೊಮ್ಮೆ ಕೋರ್ಟ್ಗೆ ಯಾರೋ ಒಬ್ಬ PL ಹಾಕಿದ್ರೆ ಆಗಲ್ಲ, ಹೆಂಗ್ ಮಾಡಿ ಅಂತೇಳಿ ಸೌಜನ್ಯದ ಕುಟುಂಬಸ್ಥರೇ ಹಾಕಬೇಕು. ಹಾಕಿದಾಗ ಅದು ಕೇಳಿದ್ರೆ ಕೇಳ್ತು ಅಷ್ಟೇ, ಹಾಕಿದ ತಕ್ಷಣ ತಗೊಳತ್ತೆ ಅಂತ ಏನಿಲ್ಲ.
ಅವರು ಮನವರಿಕೆ ಮಾಡಿಕೊಡ್ಬೇಕು, ಮನವರಿಕೆ ಮಾಡಿಕೊಟ್ಟು ತಗೊಳ್ಬೇಕು ಅನ್ನುವಂಥದ್ದು. ಆ ಗಲಾಟೆಗಳು ಅದರ ಬಗ್ಗೆ ಆಗ್ತಾ ಇರುವಾಗ ಈಗ ಇಲ್ಲ ನಾನು ವೀರೇಂದ್ರ ಹೆಗಡೆ ಅವರ ಜೊತೆ ನಿಲ್ತಾ ಇದ್ದೀನಿ ಅನ್ನುವಂತ ಮಾತು ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇರುವಂತ ಮಾತು. ಹಾಗಂತ ಅಲ್ಲಿ ಸೌಜನ್ಯ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಆಯ್ತಾ, ಅದ್ರಲ್ಲಿ ಎರಡು ಮಾತಲ್ಲಿ ಈಗ ಪ್ರತಿಯೊಬ್ಬರಲ್ಲಿ ಕೇಳ್ತಿರೋ ಹೋರಾಟಗಾರರು ಕೇಳ್ತಿರೋದು ಹಾಗಿದ್ರೆ ಯಾರು ಮಾಡಿದ್ದು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆಗೆ ಉತ್ತರ ಏನು ಗೊತ್ತಾವ, ಇನ್ನೊಂದು 100 ಅತ್ಯಾಚಾರ ಅಥವಾ ಕೊಲೆ ಕೇಸ್ನಲ್ಲಿ ಇಲ್ಲಿ ತನಕ ರುಜುವಾತಾಗಿರೋದು 27% ಮಾತ್ರ. ಉಳಿದ 73% ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಎಲ್ಲಿಂದ ಹುಡುಕೋಣ?